ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಭಾನುವಾರ ಬೆಳಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ತಿಂಡಿ ಎಲ್ಲ ತಿಂದಿದ್ದಾಯಿತು. ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ಬಂದೆ. ಇಲ್ಲಿ ಕೆಲವೊಂದು ಪಾಟೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಹಾಕ್ಕೊಂಡಿತ್ತು, ಬೆಕ್ಕುಗಳೆಲ್ಲ ಸ್ವಲ್ಪ ಬೀಳಿಸಿತ್ತು. ಹಾಗೆ ಬ್ರಹ್ಮಕಮಲದ ಎಲೆನ ಹಾಕಿ ತೋರಿಸಿದ್ನಲ್ಲ ನಾನು ನಿಮಗೆ ವಿಡಿಯೋದಲ್ಲಿ, ಇದರಿಂದ ಗಿಡ ರೆಡಿ ಮಾಡ್ಬೋದು ಅಂಥೇಳಿ. ಇವಾಗ ಚೆನ್ನಾಗಿ ಎಲ್ಲ ಎಲೆಗಳು ಚಿಗುರ್ಕೊಂಡು ಅದರ ಅಕ್ಕಪಕ್ಕ ಎಲ್ಲ ಪುಟ್ಟ ಪುಟ್ಟ ಎಲೆಗಳು ತುಂಬಾ ಹುಟ್ಕೊಂಡಿದೆ. ಆ ರೀತಿಯಾಗಿ ಬಂತಂದರೆ ಹೂವಾಗೋಕ್ಕೂ ಕೂಡ ತುಂಬ ಟೈಮ್ ಬೇಕಾಗಲ್ಲ. ಒಂದು ವರ್ಷದಲ್ಲೇ ತುಂಬ ಚೆನ್ನಾಗಿ ಹೂ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಇವಾಗ ಎಲ್ಲ ಗಿಡಗಳಿಗೆ ನೀರು ಹಾಕ್ತಾ ಇದ್ದೀನಿ. ಒಂದು ದಿವಸ ನಾನು ನೀರು ಹಾಕ್ತೀನಿ, ಹಾಗೆ ಒಂದು ದಿವಸ ಅಕ್ಕಿ ಬೇಳೆ ಕಾಳೆಲ್ಲ ತೊಳೆದಿರ್ತೀವಲ್ಲ ಆ ನೀರನ್ನು ಹಾಕ್ತೀನಿ. ಗಿಡಗಳಿಗೆ ತುಂಬ ಒಳ್ಳೆಯದಂತೇಳಿ. ನೋಡಿ ಇಲ್ಲಿ ನಮ್ಮ ಬೆಕ್ಕುಗಳನ್ನು. ಇವಾಗ ಇದಕ್ಕೆ 1 ವರ್ಷ ಆಯಿತು. ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಇವತ್ತು ಯಾಕೋ ಕರೆಂಟ್ ಇಲ್ಲ, ಅದಕ್ಕೆ ಕರೆಂಟ್ ಇಲ್ದಿರೋ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಮಂಗಳೂರು ಸೌತೆಕಾಯಿ ಬೇಯಿಸಿಟ್ಕೊಂಡಿದ್ದೀನಿ, ಟೊಮೆಟೊ ಮತ್ತು ಮಂಗಳೂರು ಸೌತೆಕಾಯಿ ಬೇಳೆ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಉಪ್ಪು ಬೆಲ್ಲ ಹಾಕ್ಕೊಳ್ತೀನಿ. ನೀರು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ನೋಡಿಕೊಂಡು ನೀರು ಸೇರಿಸ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಬೆಂದಿದೆ ಅಂದರೆ ಅದು ಕರಗಿಬಿಟ್ಟು ಆಮೇಲೆ ದಪ್ಪ ಆಗಿಬಿಡತ್ತೆ. ಹೇಗಾದರೂ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಸಕ್ಕ ಟೇಸ್ಟಿಯಾಗಿರುತ್ತೆ ಇದು ದಿಢೀರ್ ಸಾಂಬಾರು. ಇವಾಗ ಇದಕ್ಕೆ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೇಕಂದರೆ ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕ್ಕೋಬೋದು. ನಾನಿಲ್ಲಿ ಅಚ್ಚ ಖಾರದ ಪುಡಿನ ಹಾಕ್ತಾ ಇಲ್ಲ, ಹಸಿಮೆಣಸಿನ್ಕಾಯಿನ ಹಾಕ್ತೀನಿ. ಇದು ಚೆನ್ನಾಗಿ ಕುದೀಲಿ, ಅಲ್ಲಿವರೆಗೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಘಮ ಘಮ ಅಂತ ಪರಿಮಳ ಬರುತ್ತೆ. ಈಗ ಚೆನ್ನಾಗಿ ಕುದೀತಾ ಇದೆ. ಇಲ್ಲಿ ಬೆಳ್ಳುಳ್ಳಿನ ಚೆನ್ನಾಗಿ ಹುರ್ಕೋಬೇಕು, ಕಲರ್ ಚೇಂಜ್ ಆಗೋವರೆಗೆ. ಜೊತೆಗೇನೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ನಾನಿಲ್ಲೊಂದು 6 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೋಬೋದು, ಇಲ್ಲ ಅಚ್ಚೆ ಖಾರದ ಪುಡಿನಾದರೂ ಹಾಕ್ಕೋಬೋದು. ಉದ್ದಿನಬೇಳೆ, ಸಾಸಿವೆ, ಕರಿಬೇವು, ಹಾಗೆ ಚಿಕ್ಕ ಎಣ್ಣೆಂಚು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕಟ್ ಮಾಡ್ಕೊಂಡಂತ ಈ ರೀತಿ ಪುಟ್ಟ ಪುಟ್ಟ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲವನ್ನು ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೆ ಎಲ್ಲವನ್ನು ಹುರ್ಕೋಬೇಕು. ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಅದೇ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದೆ. ಬೆಳ್ಳುಳ್ಳಿ ಕೂಡ ಎಲ್ಲ ಕಲರ್ ಚೇಂಜ್ ಆಗಿದೆ, ಹಸಿಮೆಣಸಿನ್ಕಾಯಿ ಕೂಡ ಎಲ್ಲ ಕಲರ್ ಚೇಂಜ್ ಆಗಿದೆ. ಇಲ್ಲಿ ಸಾರು ಚೆನ್ನಾಗಿ ಕುದೀತಾ ಇದೆ. ಈಗ ಹುರ್ಕೊಂಡಿದ್ದನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ.
ಇವಾಗ ಒಳ್ಳೆ ರುಚಿಕರವಾದಂಥ ದಿಢೀರ್ ಸಾಂಬಾರು ರೆಡಿ. ಸರಿ, ಈ ರೀತಿ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಮತ್ತೆ ಮತ್ತೆ ಮಾಡ್ಕೋತೀರ, ಅಷ್ಟು ಚೆನ್ನಾಗಿರುತ್ತೆ. ಮಾತ್ರ ಈರುಳ್ಳಿ ಮಾತ್ರ ಪುಟ್ಟ ಈರುಳ್ಳಿನೇ ಹಾಕಬೇಕು ನಾವು, ಅದರ ಟೇಸ್ಟೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನೆನೆಸ್ಕೊಂಡಂಥ ಹುಣಸೆಹಣ್ಣು ರಸ ಕೂಡ ಹಾಕಿದ್ದೀನಿ, ಅದನ್ನ ತೋರಿಸೋದಕ್ಕಾಗಿಲ್ಲ, ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಅದನ್ನ ನಾನು. ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಇವಾಗ ಈವ್ನಿಂಗ್ ಟೈಮಲ್ಲಿ ನಾವು ಹೊರಗಡೆ ಹೊರಟಿದ್ದೀವಿ. ಇಲ್ಲೇ ಬಂದ್ಕೊಂಡು ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಇಲ್ಲಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ. ಎಷ್ಟು ಕೊಟ್ಟು ಹೋಗ್ಬಿಡ್ಲ? ಇದ್ಯಾ ಫ್ಲೇವರು? ಎಷ್ಟು ಹೇಳಿ? ಪೇ ಮಾಡಿಬಿಡ್ತೇನೆ. ಇದ್ಯಾ ಫ್ಲೇವರ್ ಅಮ್ಮ? ಇದ್ಯಾ ಫ್ಲೇವರ್? ಅವೆಲ್ಲ ಎಗ್ಲೆಸ್ ಅಲ್ಲಿ ಸಿಗುತ್ತಾ? ಇನ್ನು ಬರ್ತಾಳೆ ಯಾವ ಚಲೋ ಆಯ್ತು. ಇದು ನೋಡಿ, ಇದು ಎಷ್ಟು ಮಸ್ತ್ ಇದೆ ಹೇಳಿ. ಇದು ಇದು ಬ್ಲ್ಯಾಕ್ ಫಾರೆಸ್ಟ್. ಇವಾಗ ಬೇಡ, ನಾಳೆ ನೋಡಿ. ಯಾವ ಕೇಕ್ ತಗೊಂಡದಂತ? ಬಟರ್ ಸ್ಕಾಚ್ ಕೇಕ್ ತಗೊಳ್ತಾ ಇದೆ. ಇಲ್ಲಿ ಚಲೋ ಆಯ್ತು ಹೌದಾ? ಮಾಡ್ಲಪ್ಪ. ಹೀಗೆ ಆರ್ಡರ್ ಕೊಟ್ಟು ಬಂದಿದ್ದಾಯಿತು, ಜಸ್ಟ್ ಬೇಕಿಗೆ ಹೋಗಿ ಮುಂದೆ ಇವಾಗ ಗಿಫ್ಟ್ ಕೊಡೋಕ್ಕೆ ಅಂತ. ಬಳ್ಳಾರಿ ಹೊಸಪೇಟೆ ಹೋಗಲ್ಲ, ಮಂಗಳವಾರ ಬುಧವಾರ ಹೋಗಲ್ಲ, ಬುಧವಾರ ಗುರುವಾರ ಹೋಗಲ್ಲ, ಗುರುವಾರ ಶುಕ್ರವಾರ ಹೋಗಲ್ಲ. ಹೆವಿ ಸಿಡಿ ಅಲ್ಲಿ ಬಾಯ್. ವ್ಯಾಲೆಂಟೈನ್ಸ್ ಡೇ. ಚಲೋ ಆಯ್ತು. ಅದ್ರೊಂದು ತಗೊಂಬ ಟೆಡಿ ಬೇರ. ಐ ಲವ್ ಯು ಚೋಕೋ ಲಾಟ್ ಹೇಳಿದ್ದು, ಮಜಾ ಇದೆ. ಇದು ಕ್ರೀಮ್ ಫೀಲಿಂಗ್ ಇದ್ದಾಳೆ ಇದರಲ್ಲಿ. ರಶ್ ಮಸ್ತ್ ರೆಡಿ ಆಗಿ ಬಂದಿಲ್ಲ. ಟೆಡಿ ಲವ್ ಯು ಬೆರಿ ಸಮಥಿಂಗ್. ಲವ್ ಯು ಬೆರಿ. ಬೆರಿಗೆ ಬೆರಿ ಮಾಡಿ ಎಷ್ಟು ಕ್ಯೂಟ್ ಇದೆ ನೋಡಿ ಬೆರಿ. ನಾವು ಇನಾಗ್ರೇಷನ್ ಮಾಡ್ತೀವಿ. ಆರುಷಿ ಆಲ್ರೆಡಿ ಮುಖ ಹಾಳು ಮಾಡಿಬಿಟ್ಲಿ. ಆ್ಯಂಡ್ ಇಲ್ಲಿ ಚೋಕೋ ಕ್ರಮ್ಸು ಆ್ಯಂಡ್ ದಿಸ್ ಇಸ್ ಐ ಲವ್ ಯು ಚಾಕೋ ಲಾಟ್ ಸಮಥಿಂಗ್. ಇದರೊಳಗೆ ಕಸ್ಟರ್ಡ್ ಫಿಲ್ಲಿಂಗ್ ಇತ್ತು. ದಿಸ್ ಚಾಕೋ ಕ್ರಮ್ಸ್ ಆ್ಯಂಡ್ ಇದರೊಳಗೆ ಎಂಥ ಫಿಲ್ಲಿಂಗ್ ಇತ್ತು? ಕುಕಿ ಆ್ಯಂಡ್ ಕ್ರೀಮ್. ಕುಕಿ ಆ್ಯಂಡ್ ಕ್ರೀಮ್ ಇದೆ ಫಿಲ್ಲಿಂಗ್. ಈ ವೀಕ್ ಫುಲ್ ದಿನ ಒಂದೊಂಥರ. ವ್ಯಾಲೆಂಟೈನ್ಸ್ ಡೇಗೆ ನಾನು ಫಸ್ಟ್ ಎಕ್ಸಾಮ್. ನಂಗೆ ಇದ್ರೆ ಅಷ್ಟು ಇಷ್ಟ. ಇದು ಟ್ರೈ ಮಾಡೋದಿಲ್ಲ. ಅದು ಟ್ರೈ ಮಾಡಿದ್ರೆ ಇದು ಅಷ್ಟು ನಾನು ಹೇಳೋದು ಈಗ ತಗೋತಿದ್ರೆ ಇಲ್ಲ ಟ್ರೈ ಮಾಡುವ. ತೆಗೆದ ದೊಡ್ಡ ಚಲೋ ಇದ್ದ ಇದು. ಅದು ಸ್ವೀಟ್ ಜಾಸ್ತಿ ಸ್ವೀಟ್ ಇದೆ. ಎರಡು ಅಪ್ರದೇ ಆಗಿರ್ತದೆ. ಇವಾಗ ಇನ್ನೊಂದು ರೌಂಡ್ ತಗೊಂಬಂದಾಯ್ತು. ಇದು ಎಕ್ಸ್ಟ್ರಾ, ಇದು ಹೊಸದು ತಿರಮಿಸು ಫ್ಲೇವರ್.
ಲಾಸ್ಟ್ ಟೈಮ್ ಮಾಡಿದ್ವಿ ಇವಾಗಲೂ ಅರ್ಜೆನ್ಸಿ ಎಷ್ಟಿರ್ತು ಅಂತ ತಿಂದು ಮುಗಿಸಲ್ಲ. ಟ್ರೈ ಮಾಡಿ. ಲಾಸ್ಟ್ ಟೈಮ್ ಅಮ್ಮ ಇದು ತಿನ್ನಲ್ಲ ಆಯ್ದಿಲ್ಲ, ಸೊ ಸ್ಪೂನ್ ಅಂತ ಎಲ್ಲರೂ ಅದಕ್ಕೆ ಹಾಂಗೆ ಹಿಡ್ಕ ತಿಂತಿದ್ರಿ. ವಿಯರ್ಡ್ ವೇ ಆಫ್ ಈಟಿಂಗ್. 2 ಸ್ಪೂನ್ ಬೇಕಿತ್ತು, 1 ಸ್ಪೂನ್ ಎಲ್ಲ 2 ಸ್ಪೂನ್ ಬೇಕಿತ್ತು. ಹಂಟಿಂಗ್ ಡೌನ್. ನಾನು ಇವಾಗ ವಿಡಿಯೋ ಆಫ್ ಮಾಡ್ತೀನಿಲ್ಲ, ನನಗೆ ಒಂಚೂರು ಕೊಡಲ್ಲ. ಇಲ್ಲ ಅಂದ್ರೆ ಎಲ್ಲ ಖಾಲಿ ಮಾಡಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟರೆ ನಾವು ಕರ್ಕೊಂಡು ಬಂದೇ ಗಿಫ್ಟ್ ಕೊಡೋದು. ನನಗೆ 1500 ಬಜೆಟ್ ಇದು ನನ್ನ ಹತ್ರ, ಸೊ ವಾಲೆಟ್ ಗಿಫ್ಟ್ ಮಾಡ್ರಿ. ಹಂಗೆ ನಂದು ನಿಂದು ಇಬ್ಬರು ಕಂಬೈನ್ ಮಾಡಿಕೊಟ್ಬಿಡು. ಯಾವ ಚಂದಿದೆ. ನಾವಿವಾಗ ಅಪ್ಪನಿಗೆ ಗಿಫ್ಟ್ ಕೊಡಿಸ್ಬೇಕು ಅಂತ ಪ್ಯಾಂಟಲೂನ್ಸಿಗೆ ಬಂದಿದ್ವಿ. ಅವರು ಲೂಯಿ ಫಿಲಿಪಲ್ಲಿ ಶಾಪಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲ 2000 ಮೇಲೆ ಇತ್ತು, ಸೊ ಎಲ್ಲ ನಮ್ಮದು ಬಜೆಟ್ಗಿಂತ ಜಾಸ್ತಿನೇ. ಸೊ ಇಲ್ಲಿ ಬಂದಿದ್ದೀವಿ, ಏನಾದರೂ ತೊಗೊಳ್ಳೋಣ ಅಂತ. ನಂದು 1500 ಇದೆ, ಹರ್ಷಿತು 90 ರೂಪೀಸ್. ಸೊ ಟೋಟಲ್ ಬಜೆಟ್ 1590 ಇದೆ ಅಷ್ಟೇ. ಬನ್ನಿ ನೋಡ್ಕೊಬರೋಣ. ಏನಾದ್ರು ಚಂದ ಆಯಿತು, ಬಟ್ ಅಪ್ಪ ಹಾಕತ್ ನಾಳೆ ಗೊತ್ತಿಲ್ಲ. ಅದು ಹೊಸ ಟೈಪ್. ಅಪ್ಪ ಯಾವಾಗಲೂ ಅದೊಂಥರ ಹಾಕತ್ತಾ, ಆ ಥರದ್ದು ಬಿಟ್ಟರೆ ಹಾಕತ್. ಈ ಥರದ್ದು ಹಾಕತ್ತೆ. ಸೊ ನಾವು ಇದನ್ನು ತೊಗೊಂಡ್ವಿ. ಲೈಟೆಲ್ಲ ಅಷ್ಟು ನೀಟಾಗಿ ಕಾಣಿಸ್ತವೆ. ಈಗ ತಿರ್ಗಾ ಹೋಗ್ತಾ ಇದ್ದೀವಿ. ಕೆಲವೊಂದು ಡ್ರೆಸ್ ನಮಗೂ ಇಷ್ಟ ಆಯಿತು, ಆಮೇಲೆ ಇನ್ನೊಂದ್ಸತಿ ಬಂದು ನೋಡಬೇಕು. ಸದ್ಯಕ್ಕೆ ಓಕೆ, ಇಲ್ಲಿ ನಮ್ಮ ಲೆವೆಲಲ್ಲಿ ಇಲ್ಲೇ ಆಯಿತು ನಮ್ಮಳು. ಅದಕ್ಕೆ ನಾವು ಬೇರೆ ಕಡೆ 1500 ಎಷ್ಟಾಯಿತು ನಮ್ಮದು ಬಜೆಟ್. ಅದು ಓಕೆ, ಅದು ಅಷ್ಟೇ. ಈ ಗ್ರೀನೇ ಚಲೋ ಇತ್ತು. ಇದು ಪ್ಯಾಂಟ್ ಎಲ್ಲ ಜಾಸ್ತಿ ಆಯ್ತು. ಅದು ಚಲೋ ಇತ್ತು, ಅದು ಚಲೋ ಇತ್ತು. ಬಟ್ಟೆ ಪರ್ಚೇಸ್ ಮಾಡೋದಕ್ಕೆ ಎಷ್ಟು ಪರ್ಚೇಸ್ ಮಾಡಿದ್ರಿ? 30,000. 6-7 ಪ್ಯಾಂಟ್, 2 ಶರ್ಟ್, 3. ನ್ಯೂ ಇದೆ, ನ್ಯೂ ಅರೈವಲ್. ಅದು ವೈಟ್ ಇಂತ ಈ ಕಡೆ ಇದೆ, ಬ್ರೌನಿ ಚೆನ್ನಾಗಿ. ಅದು ವೈಟ್ ಮೇಂಟೆನೆನ್ಸ್ ಅಷ್ಟೇ. ನನ್ನ ಸೂಟ್ ಬೇಕಾಗಿತ್ತು. ಕಣ್ಣಿಗೆ ಕುಕ್ತು ಇದು ಒಂಥರ ಕಲರ್. ಹಾಗೆ ನಿಂಗ ಕಣ್ಣಿಗೆ ಕುಕ್ಕರ್ ಇದು ಚಂದ ಇದೆ. ನಾನು ಅದು ಲೈಟ್ ಕಲರ್. ಇದೇನು ಹಾಕೊಂಡು ಹೋದ್ರೆ ಚಪ್ಪಲಿ ಎದ್ದು ಕಾಣಿಸೋ ಹಿಂಗೆ ಚಂದ ಇದೆ. ಈ ಥರ ಶೂಸ್ ಚಂದ ಇದೆ. ಅಪ್ಪನೇ ಈ ಥರ ಶೂ ಚಂದ ಕಾಣ್ತೀವಿ. ನಂಗೆ ಶೂ ಒಂಥರ ಇಷ್ಟ ಆಪಲ್ ಅಂಟಿದೆ. ಖುಷಿ ಎಲ್ಲ ಪ್ಯಾಂಟಲ್ಲಿ ತಗೊಂಬಂಗಿದ್ದಾನೆ. ಫ್ರಾಕ್ ನೋಡಿದೆ, ಇದೊಂದೇ ಫ್ರಾಕ್ ಆಯ್ತತ್ ನೀನು ಬೇಡ. ಬರ್ಡೇ ಶಾಪಿಂಗ್ ಮಾತ್ರ ಮಸ್ತ್ ಆಯ್ತು. ಒಬ್ಬರಿಗೆ ತಪ್ಪಲು ಹೋಗೋದು ಅಪ್ಪಂಗೆ, ಎಲ್ಲರದ್ದು ಶಾಪಿಂಗ್ ಆಯ್ತು. ನಮ್ಮ ಬರ್ಡೇ ಶಾಪಿಂಗ್ ಹೆಂಗಿರುತ್ತೆ ಅಂದರೆ, ಯಾರ್ದು ಒಬ್ರದ್ದು ಇದೆ ಅಂದರೆ ಅವ್ರಿಗೆ ತರಕ್ಕೆ ಹೋಗೋದು, ಆಮೇಲೆ ಎಲ್ಲರೂ ಅವರಷ್ಟೇ ಶಾಪಿಂಗ್ ಮಾಡ್ಕೊಂಡು ಬರೋದು. ಒಬ್ರದ್ದು ಹಂಗೆ ಆದ್ಮೇಲೆ ಒಬ್ರದ್ದು 4 ಜನರು. ಅದಾದ್ಮೇಲೆ ಒಂದು ಫೆಬ್ರವರಿಯಿಂದ ಮಾರ್ಚ್, ಏಪ್ರಿಲ್ ಆದ್ಮೇಲೆ, ಏಪ್ರಿಲ್ ಫಸ್ಟ್ ಆದ್ಮೇಲೆ ನಂಗೂ ಎಲ್ಲೂ ಹೋಗ್ತೀವಲ್ಲ. ಆಮೇಲೆ ಮತ್ತೆ ಸೆಲೆಬ್ರೇಷನ್ ಎಲ್ಲೂ ಇರ್ತೇವೆ. ಆಮೇಲೆ ಮತ್ತೆ ಜೂನಲ್ಲಿ ಆಮೇಲೆ ಫುಲ್ ಇಡೀ ಇಯರ್. ಮತ್ತೆ ನೋಡಿ ನಮ್ಮ ಬರ್ಡೇ ಬಾಯ್ನ ನಾಳೆ ಬರ್ಡೇ. ನಾಳೆ ಮಂಡೇ ಆಗಿರೋದ್ರಿಂದ ಎಲ್ಲರಿಗೂ ಆರ್ಷಿಗೂ ಸ್ಕೂಲ್ ಕಾಲೇಜ್ ಇರ್ತದೆ. ಅದಕ್ಕೆ ಅರ್ಧ ಸೆಲೆಬ್ರೇಷನ್ ಇವತ್ತು, ಅರ್ಧ ಸೆಲೆಬ್ರೇಷನ್ ನಾಳೆ. ನಾಳೆ ಅಪ್ಪನ ಬರ್ತಡೆಗೆ ಅಪ್ಪನ ಅಪ್ಪ ಬರ್ತಾಳೆ, ಅಜ್ಜ ಬರ್ತಾಳೆ.
ನಾಳೆ ದೇವಸ್ಥಾನ ಹಿಂಗೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಕೇಕ್ ಕಟ್ಟಿ ಇವತ್ತು ಶಾಪಿಂಗ್. ಫುಲ್ ಹ್ಯಾಪಿನಾ ನೀವು? ನಾಳೆ ಮಾವು ಬರ್ತಾ ಇದ್ದ. ಖುಷಿನೇ, ಯಾವ ಹಬ್ಬ ಬಂದ್ರೆ ಖುಷಿನೇ. ಸುಮಾರು ವರ್ಷ ಆದ್ಮೇಲೆ ನಿಮ್ಗೆ ಅಪ್ಪ ಬರ್ಡೇ ಬರ್ಡೇಗೆ ಬರ್ತಾ ಇಲ್ಲ ಒಂದು ಕೆಲಸ. ಕೋಇನ್ಸಿಡೆಂಟ್ಲಿ ಇವಾಗ ನಾವು ಊಟಕ್ಕೆ ಪರಿಗೆ ಹೋಗ್ತಾ ಇದ್ದೀವಿ. ಪರಿ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ನಂಗೆ. ಸೆಕೆಂಡ್ ಟೈಮ್ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ಟಾರ್ಟರ್ ಸ್ವಲ್ಪ ತುಂಬ fancy, ಚೆನ್ನಾಗಿದೆ. ಸ್ವಲ್ಪ ಬೇರೆ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಅಲ್ಲಿ ಹೋಗೋಣ ಅಂತ. ಬಟ್ ತುಂಬ ವೇಟಿಂಗ್ ತುಂಬ ಇರುತ್ತೆ ಇಲ್ಲಿ. ಸೊ ಟೈಮ್ ತೊಗೊಳತ್ತೆ, ಸೊ ಲೇಟ್ ಆಗುತ್ತೆ ಮನೆಗೆ ಹೋಗೋಕ್ಕೆ. ನಾವು ಪರಿಗೆ ಹೋಗೋಣ ಅಂತ ಬಂದ್ವಿ, ನೋಡಿದ್ರೆ ತುಂಬ ರಶ್ ಇದೆ. ಹೆಸರು ಬಿಟ್ಟು ಬರೆಸ್ಬಿಟ್ಟು ಬರೋಣ ಅಂತ ಹೋಗಿದ್ದಾರೆ. ಕೇಳ್ಕೊಬಿಟ್ಟು ವೇಟಿಂಗ್ ಲಿಸ್ಟ್ ಎಷ್ಟು ಜನ ನೋಡ್ರಿ ಹೊರಗಡೆ ಎಲ್ಲ ತುಂಬ್ಕೊಂಡಿದ್ದೆ ವೇಟಿಂಗಲ್ಲಿ. 20 ಮಿನಿಟ್ಸ್ 30 ಮಿನಿಟ್ಸ್ ಆದರೆ ದಿನ ಹೋಗೋಣ ಅಂತ. ಬೇರೆ ಕಡೆ ಎಲ್ಲ ಹೋಗ್ಬೇಕು. ಸಖತ್ ಜನ ಇದ್ದಾರೆ ಅನಿಸುತ್ತೆ. ಆದರೆ ರಾಮೇಶ್ವರಂ ಕೆಟ್ಟೆ ರಾಮೇಶ್ವರಂ ಕೆಟ್ಟೆ 1,000 ಜನ ಇದ್ರೆ ನಮ್ಮ ಹತ್ರ ಅಲ್ಲಿ. ಎಷ್ಟು ಜನ ಇದ್ದಾರೆ ಅಂದರೆ ಅಷ್ಟು ಬೇಗ ಸರ್ವಿಸು ಕೊಟ್ಟು ಸಿಕ್ಕಾಪಟ್ಟೆ ಪಾಪ್ಯುಲರ್. ಒಳ್ಳೆ ಜೇನು ಹುಳ ಮುತ್ತಿಗೆ ಹಾಕ್ದಂಗಿದ್ರು ಎಲ್ಲ. ತುಂಬ ಜನ ಇದ್ದಾರೆ. ನಾವು ಎಷ್ಟು ಸರಿ ನೋಡುತ್ತೀವಿ ಓಡಾಡುವಾಗ, ಯಾವಾಗ ನೋಡಿದ್ರು ಅಷ್ಟೇ rush. 40 ನಿಮಿಷ ಆಗ್ತದೆ. ಎಂತ ಮಾಡೋದು? 40 ಮಿನಿಟ್ಸ್. ಬೇಡ, ಬೇರೆ ಕಡೆ ಹೋಗ್ಬೋದು. ನಂಗೆ ಎಂತಾರು ಮೊಬೈಲ್ ಮಾದೇವಿ ಇಬ್ರು ಮತ್ತೆ ಹರ್ಷಿ ಇಬ್ರು ಮೊಬೈಲ್ ಮಾದೇವಿ. ಎಷ್ಟು ದುಡ್ಡು ಚಾಟ್ ಮಾಡ್ತಿದ್ದ? ಎಂತ ಚಾಟ್ ಮಾಡ್ತೀವಿ? ಯಾರು ಡಾನ್ಸ್ ಟೀಚರ್? ಮೆಸೇಜ್ ಕಳ್ಸ್ಕಲ್ ಡಿಲೀಟ್ ಮಾಡ್ತಿದ್ದೆ. ಡಿಲೀಟ್ ಮಾಡಿದ್ರೆ ರಾಂಗ್ ಮೆಸೇಜ್ ಮಾಡಿ ಟೀಚರ್ ಅಲ್ಲ ಹರ್ಷಿ, ಮೆಸೇಜ್ ಮಾಡೋಕ್ಕಾರೆ ಕರೆಕ್ಟಾಗಿ ಮಾಡು. ರಾಂಗ್ ಮಾಡಲ್ಲ, ರಾಂಗ್ ಟೀಚರಿಗೆಲ್ಲ ಮಾಡಲಾಗ ಎಂತ ಮಾಡಿ ಹೇಳಿದ್ದಾರೆ. ಇವಾಗ ನಾವು ಪ್ರಿಯದರ್ಶನಿಗೆ ಬಂದಿದ್ದೀವಿ ಊಟಕ್ಕೆ. ನಾವು ಬೇಗ ಬೇಗ ಊಟ ಮುಗಿಸ್ತೀವಿ. ಇವತ್ತಿನ ಈ ಬ್ಲಾಗ್ನಾಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ಬ್ಲಾಗ್ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.